ನಾನು ನೋಡ್ಬೇಕು ಅಂದ್ಯಂತೆ. ನಾಳೆ ನೀನು ಬಿಡುಗಡೆ ಆಗ್ತಾ ಇದೆ. ಏನಾದರೂ ಹೇಳೋದಿದ್ಯಾ? ಏನಿಲ್ಲ ಸರ್, ನಾನು ಇಲ್ಲಿಗೆ ಬಂದು 5 ವರ್ಷ ಆಯ್ತು. ಇಷ್ಟೊತ್ತಿಗೆ ನನ್ನ ತಂಗಿಗೆ 2 ಮಕ್ಕಳಾದ್ರೂ ಆಗಿರುತ್ತೆ. ಅವ್ರಿಗೆ ಏನ್ ಹೆಸರಿಟ್ರೆ ಚೆನ್ನ ಅಂತ ಯೋಚಿಸ್ತಾ ಇದ್ದೆ. ಅಂದ್ರೆ ಇಲ್ಲಿವರೆಗೂ ಅವ್ರಿಗೆ ಹೆಸರಿಡದೆ ಇರ್ತಾರ? ಇಲ್ಲ ಸರ್, ಇಟ್ಟಿರಲ್ಲ. ನಾನಿಲ್ದೆ ನನ್ನ ತಂಗಿ ಖಂಡಿತ ಹೆಸರಿಟ್ಟಿರಲ್ಲ. ಏನ್ ಹೆಸರಿಡ್ಬೇಕು ಅನ್ಕೊಂಡಿದ್ಯಾ? ಈ ಕಡೆ ಇರೋದೆಲ್ಲ ಹೆಣ್ಮಕ್ಳ ಹೆಸರು, ಈ ಕಡೆ ಇರೋದೆಲ್ಲ ಗಂಡು ಮಕ್ಕಳ ಹೆಸರು. ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು. ತೆಗೀರಿ ಸರ್. ರಘು. ರಘು ಒಳ್ಳೆ ಹೆಸರು. ಶಾಂತಿ. ಶಾಂತಿ. ಶಾಂತಿ ನಮ್ಮ ತಾಯಿ ಹೆಸರು. ಅರ್ಚನೆ ಹೆಸರು ಹೇಳಿಮ್ಮ. ಮಗನ ಹೆಸರು ವೀರು, ಮಗಳ ಹೆಸರು ಸಿರಿ. ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿ. ವೀರು ನಾಮಧೇಯಸ್ಯ ಶ್ರೀನಾಮಧೇಯಸ್ಯ ಸಹಕುಟುಂಬಾನಾಂ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಅಮ್ಮ, ನನ್ನ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅಲ್ಲಿಗೆ ಹೋಗ್ತಾ ಇದೀವಪ್ಪ. ತಗೋಮ್ಮ. ಏನಮ್ಮ ತೆಂಗಿನಕಾಯಿ ಹೊಡೆದೇನೆ ಹೋಗ್ತಾ ಇದೆಯಲ್ಲ? ಏನೋ ಯೋಚನೆಯಲ್ಲಿ ಮರ್ತು ಬಿಟ್ಟೆ. ತೆಂಗಿನಕಾಯಿ ಕೆಟ್ಟು ಹೋಗಿದ್ರೆ ಏನೋ ಕೆಟ್ಟದ್ದಾಗತ್ತೆ ಅಂತ ನಮ್ಮ ತಾಯಿ ನಂಬ್ತಿದ್ರು. ಆ ದಿನಾನು ಹಾಗೆ ಆಗಿ ನಮ್ಮ ತಂದೆ 2ನೇ ಮದುವೆ ಮಾಡ್ಕೊಂಡಿದ್ರು. ಯಾಕೆ ಮಾಡ್ಕೊಂಡ್ರಿ ಅಂತ ನಮ್ಮ ತಾಯಿ ಕೇಳಿದ್ರೆ, 2 ಮಕ್ಕಳ ತಾಯಿ ನೀನು, ನಿನ್ನ ಮೇಲೆ ನನಗೆ ಆಸೆ ತೀರೋಯ್ತು, ಹೋಗುವಂತ ದುಡ್ಡಿನ ಕಂತೆನ ನಮ್ಮ ತಾಯಿ ಮುಖದ ಮೇಲೆ ಬಿಸಾಕಿದ್ರು. ಹಣವಂತನ ಪ್ರೇಮಿಸಿ ಮೋಸ ಹೋದೆ ಅಂತ ನನ್ನೂ ನನ್ನ ತಂಗಿನೂ ಮಡಿಲಲ್ಲಿ ಇಟ್ಕೊಂಡು ನನ್ನ ತಾಯಿ ಆ ದಿನ ಎಲ್ಲ ಕಣ್ಣೀರು ಹಾಕ್ತಾ ಇದ್ದ. ಯಾಕಪ್ಪ, ಏನಾಯ್ತು? ತಾಯಿನ ಕಳ್ಕೊಂಡು ಅನಾಥರಾಗಿ ನಿಂತಿದ್ದ ನನಗೂ ನನ್ನ ತಂಗಿಗೂ ದೇವರ ಹಾಗೆ ಬಂದು ಆಶ್ರಯ ಕೊಟ್ಟಿದ್ರು ಸ್ಟೇಷನ್ ಮಾಸ್ಟರ್. ತಗೊಳ್ಳಿ ಸುಮ್ಮನೆ, ನಾನು ಕೊಡ್ತೇನೆ. ಒಳ್ಳೇದು. ಏನೇ ಅದು? ನನ್ನ ಹೊಲದ ಮಧ್ಯದಲ್ಲಿ ಸಮಾಧಿನ? ಅವನ ಹೊಲದಲ್ಲಿ ಮಾಡ್ಕೋತಾ ಇದ್ದೇನೆ ಬಿಡಿ ಗೌಡ್ರೆ. ಇವ್ರ ಹೊಲ ಹೆಂಗಾಯ್ತದೆ? ಇವ್ರಮ್ಮ ಈ ಹೊಲದ ಮೇಲೆ ಸಾಲ ತಗೊಂಡವಳೆ. ಪಂಚಾಯತ್ಗೆ ಹೋಗಿದ್ವಿ, ಈ ಹೊಲನ ನಿಮ್ ಸ್ವಾಧೀನ ತಗೊಳ್ಳಿ ಅಂತ ಅಜ್ಮೆಂಟ್ ಆಗದೆ. ಸೆಂಟಿಮೆಂಟ್ ಆಗಿ ಈ ಸಮಾಧಿ ನಮ್ಗೆ ಆಗ್ ಬರಲ್ಲ. ಏನೋ ನೋಡ್ತಾ ಇದ್ದ, ತೆಗೆದಾಕ್ರ. ಗೌಡ್ರೆ, ನಿಮ್ ಹಣ ಕೊಡ್ತೀನಿ, ನಮ್ಮಮ್ಮನ ಸಮಾಧಿನ ಹೊಡೆದಾಕ್ಬೇಡಿ. ಏನು ನೀನ್ ಕೊಡ್ತೀಯಾ? ಏನ್ ನೋಡ್ತಾ ಇದ್ದ, ತೆಗೆದಾಕ್ರ. ಹುಡುಗ ಪಾಪ ಅಷ್ಟೊಂದು ಕೇಳ್ಕೊತಿದ್ದಾನೆ, ಬಿಟ್ಬಿಡಿ. ದೇವ್ರು ನಿಮ್ಗೇನ್ ಕಮ್ಮಿ ಮಾಡವನೆ? ನನ್ಗೇನ್ ಕಡಿಮೆ ಮಾಡೋನು ಬಿಟ್ಟವನು ಅದ್ ಬೇಡ. ಇವ್ರಪ್ಪ ಇವ್ರಮ್ಮನ್ನ ಬೀದಿ ಬಿಟ್ಟೋದ, ಇವ್ರಮ್ಮ ಇವನ್ ಅನಾಥನಾಗ್ ಮಾಡೋದ್ಲು. ಇವ್ನ ಇನ್ನೂ ಸಣ್ಣ ಹುಡುಗ, ನನ್ ದುಡ್ಡನ್ನ ಹೆಂಗ್ ತೀರಿಸ್ತಾನೆ ಅಂತ. ಜಮೀನ್ ಇದೆಯಲ್ಲ, ಹೆಂಗೋ ತೀರಿಸ್ತಾನೆ. ಅಲ್ಲ ಮೇಷ್ಟ್ರೆ, ಒಂದ್ ಚಾನ್ಸ್ ಕೊಟ್ಟು ನೋಡಿ ಗೌಡ್ರೆ. ಆಯ್ತು, ನೀವ್ ಹೇಳಿದ ಮೇಲೆ ಬಿಟ್ಟು ಹೋಗ್ತಾ ಇದೀನಿ. ನಾಳೆ ಅವ್ರು ಏನಾದ್ರೂ ಕಟ್ಲಿಲ್ಲ ಅಂದ್ರೆ ಇದಕ್ಕೆಲ್ಲ ನೀವೇ ಜವಾಬ್ದಾರ್. ಆಯ್ತು. ವರ್ಷಕ್ಕೆ ಇಷ್ಟು ಅಂತ ನಾನು ಇನ್ವಾಲ್ವ್ಮೆಂಟ್ ಬಂದು ಬಿಡ್ಬೇಕು. ಇನ್ವಾಲ್ವ್ಮೆಂಟ್ ಅಲ್ಲ, ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ. ಯಾವ್ದೋ ಒಂದ್ ಮೆಂಟು. ನಡೀರಾ. ವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನೀನೇನು ಯೋಚನೆ ಮಾಡಬೇಡ, ನಿನ್ ತಂಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ. ಗೌರಿ, ನನ್ ಪೆನ್ ತಗೊಂಬಾರೆ. ಬಂದೆ. ನೀನ್ ಬಾರೆ. ತಗೊಳ್ಳಿ. ಥ್ಯಾಂಕ್ ಯು. ಏಯ್, ಬಾರೆ ಇಲ್ಲಿ. ಏನೇ ಇದು? ಪುಸ್ತಕ ಹುಷಾರು. ಹುಷಾರು ಅಂದ್ರೆ ಬೀಳ್ಸ್ಬಿಡ್ತಾರೆ ಅಂತ ಗೊತ್ತಿಲ್ಲ ಅಣ್ಣಯ್ಯ ನಿಮ್ಗೆ. ಏಯ್,
ಪರೀಕ್ಷೆ ಹೋಗುವಾಗ ಬುಕ್ಸ್ ಯಾಕೆ ತಗೊಂಡೋಗಿ ಒಳಗಡೆ ಇಡು. ಪರವಾಗಿಲ್ಲ ತಗೊಂಡೋಗಮ್ಮ. ನೀವು ಪರೀಕ್ಷೆಯಲ್ಲಿ ಪುಸ್ತಕ ನೋಡ್ಕೊಂಡು ಬರೆದ್ರೆ ಚೆನ್ನಾಗಿ ಬರೀತೀಯಾ, ಹೆಚ್ಚೆ ಮಾರ್ಕ್ಸ್ ಬರುತ್ತೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯಾ, ಆಮೇಲೆ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ಬೋದು. ಅಣ್ಣಯ್ಯ. ತಗೊಂಡೋಗಕ್ಕಾಗಲ್ಲ ಅಲ್ಲ, ಬೇಡ ಬಿಡು, ಹೊರಗಡೆ ಬಿಡಮ್ಮ. ನೀ ಬಾಮ್ಮ, ಹುಷಾರಾಗಿ ಹೋಗ್ಬಮ್ಮ. ದೇವ್ರು ನಿನ್ಗೆ ಒಳ್ಳೇದ್ ಮಾಡಿ, ಪರೀಕ್ಷೆ ಚೆನ್ನಾಗಿ ಬರೀಬೇಕು, ಸರಿ ಅಣ್ಣಯ್ಯ. ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕು. ಕೆಲಸ ಮಾಡು, ನೀನ್ ಅವಳ ಜೊತೆಲಿ ಹೋಗಿ ಅವ್ಳು ಬರೆಯೋರ್ಗಿದ್ದು ಆಮೇಲೆ ಕರ್ಕೊಂಬ. ಯಾಕೆ ಮಾಸ್ಟ್ರೆ? ಮತ್ತಿನ್ನೇನಯ್ಯ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಹೇಳಿದ್ದೇನೆ ಹೇಳ್ತಾ ಇದೀಯಾ, ಹಾಡಿದ್ದೆ ಹಾಡೋ ಕಿಸುಬಾಯಿದಾಸ ಅಂತ. ಒಂದ್ಕಿತ ನೋಡಿದ್ರೆ ನೋಡ್ತಾನೆ ಇರ್ಬೇಕು, ಪಕ್ಕದ ಹೋಗಿ ಗೊತ್ತಿಲ್ಲ ಬನ್ರೋ ನಾವು ಅಂತೋಣ. ಅದಕ್ಕೊಂದು ಮಿತಿ ಇರ್ಬೇಕಪ್ಪ. ಎಲ್ಲಿ ಹೋದ ಇವನು? ಎಲ್ಲವಳು ಕಾಣ್ತಾನೆ ಇಲ್ಲ. ಲವಳೆ ಲವಳೆ, ಏ ಮಣಿ 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 ಮಣಿಗೊಂದು ದಾರ, ಒಂದು ಮಣಿ ಸೇರಿ ಚಂದದೊಂದು ಹಾರ, ಏಳೆ ಮಣಿ ನಿನ್ನ ಹೆಸರೇನೇಳೆ, ಏಳೆ ಏಳೆ ಅಮ್ಮಣ್ಣಿ, ಏ ಮಣಿ 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 ಮಣಿಗೊಂದು ದಾರ. ಏ ಹೋಯ್ತಾಳಲು. ಹಾಡು ತುಂಬಾ ಚೆನ್ನಾಗಿದೆ. ವಾಯ್ಸು ಸ್ವೀಟ್ ಆಗೈತಲ್ಲ, ಅದಕ್ಕೆ ರಿಪೀಟ್ ಮಾಡ್ಲಾ? ಮೊದಲು ಹಾಡು, ಆಮೇಲೆ ನೋಡೋಣ. ಏನ್ ಆಮೇಲೆ? ಏನು ಕೆನ್ನೆ ಹೊಡೆದ್ಬಿಟ್ಟಣ. ನೋಡು, ಕಚ್ಚ ಎತ್ತು ಬಿಡ್ತೀನಿ. ಅಣ್ಣ ಮತ್ತೆ ಹೊಡೆದ್ಬಿಟ್ಟ. ಇವತ್ತು ಸೋತ್ಬಿಟ್ನಾ? ಬಿಡೋದಿಲ್ಲ, ನೀನು ಒಂದಲ್ಲ ಒಂದ್ ದಿವಸ ಹೊಡೆದೇ ಹೊಡಿತೀನಿ. ಕುತ್ಕೋ ಕುತ್ಕೋ. ನಾನು ಅದನ್ನೇ ಕಾಯ್ತಾ ಇದ್ದೆ ವೀರು, ನನ್ನ ಮಗನ್ನ ಯಾವಾಗ ಸೋಲಿಸ್ತೀಯಾ ಅಂತ. ಇದೇ ನಿನ್ ತಂಗಿದ್ದು ಲಾಸ್ಟ್ ಎಕ್ಸಾಮ್ ಅಂತೆ. ಹೌದು ಗೌಡ್ರೆ. ಜಾಣೆ, ತುಂಬಾ ಚೆನ್ನಾಗಿ ಗೊತ್ತಾಳ ಅವಳು. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ತಗೊಳ್ಳಿ ಅಣ್ಣಯ್ಯ. ಅಮ್ಮ ಸಿರಿ, ಈ ಕಡೆ ಬಮ್ಮ. ಮತ್ತೆ ಶುರು ಮಾಡ್ಕೊಂಡ್ರಾ? ಅಯ್ಯೋ ಬಿಸಿ. ಅಮ್ಮ ಸಿರಿ, ಆ 2 ನಕ್ಷತ್ರ. ಗೊತ್ತು ಗೊತ್ತು, ನಾವಿಬ್ರು ಚಿಕ್ಕವರಿದ್ದಾಗ ಅಮ್ಮ ಹೇಳ್ತಾ ಇದ್ರು, ಅದ್ ನೀವು ಅದ್ ನಾನು ಅಂತ. ಅಷ್ಟೇ ತಾನೇ? ಹಾಗಾದ್ರೆ ಅಮ್ಮವ್ರ ಮದ್ವೆ ಆದ್ಮೇಲೆ 1 ನಕ್ಷತ್ರ ಹೋಗುತ್ತಾ ಯಜಮಾನ್ರೆ? ಅದು ಎಲ್ಲೂ ಹೋಗಲ್ಲ. ನಮ್ಮಿಬ್ಬರ ಮಧ್ಯೆ ಬರೋ ಆ ನಕ್ಷತ್ರನ ನನ್ನ ಹತ್ರನೇ ಇಟ್ಕೊಂಡ್ಬಿಡ್ತೀನಿ, ಗೊತ್ತಾಯ್ತಾ? ಸಂತೆಗೆ ಮೊಟ್ಟೆ ತೊಗೊಳಲ್ಲ. ಸರಿ ಕಣೋ, ಆದ್ರೆ ಹುಷಾರು. ನಾನು ಇಲ್ಲಿ ಹೇಳಿದ್ರೆ ಅವಳು ಅಲ್ಲಿ. ಸಂತೋಷ್, How are you, my friend? ಎಲ್ಲಿದ್ಯೋ? I'm in a small party. ಪಾರ್ಟಿನ? Yes, my friend. ಸಂತೋಷ್, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಪಾರ್ಟಿ ಎಲ್ಲ ಒಬ್ನೇ ಹೋಗ್ಬೇಡ, ನನ್ನೂ ಕರ್ಕೊಂಡು ಹೋಗು ಅಂತ. Hello? ಹಲೋ, Hello? ಕೇಳಿಸ್ತಿಲ್ವಾ? Hello? Hello? ನೋಡು, ನಿನ್ಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ನನ್ಗೆ ಗೊತ್ತಿದೆ. ನಿನ್ನಮ್ಮ ನಾನು ಬೈಯುವಾಗ ನಾನು ಉಪಯೋಗಿಸೋ ಟ್ರಿಕ್ ಅನ್ನೇ ನನ್ ಮೇಲೆ ಉಪಯೋಗಿಸ್ತೀಯಾ? Hello? 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 ಹಲೋ, Hello? 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 ಹೋಗ್ಲಿ ಬಿಡು. ಎಂಜಾಯ್ ಯೋರ್ ಸೆಲ್ಫ್. Thank you, Dad. ಇದು ಮಾತ್ರ ಚೆನ್ನಾಗಿ ಕೇಳಿಸ್ತದೆ. ಹಲೋ 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 ಅಂತೆ. ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಡೊನೇಷನ್ ಕೊಟ್ರಂತೆ? ಕೊಟ್ಟೆ. ಎಷ್ಟ್ ಕೊಟ್ರು? $10,000. ಅಬ್ಬಾ, ಅದೇನ್ ಕಮ್ಮಿ ಅಮೌಂಟಾ? ಅವರು ಪಾಪ ಪಬ್ಲಿಕ್ಗೆ ಹೆಲ್ಪ್ ಆಗ್ಲಿ ಅಂತ ಏನೋ ರಿಸರ್ಚ್ ಮಾಡ್ತಿದ್ದಾರೆ, ಅದಕ್ಕೆ ಕೊಟ್ಟೆ.
ಪಬ್ಲಿಕ್ ಏನ್ ಹೆಲ್ಪ್ ಆಗುತ್ತೆ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅದರಿಂದ ನಿಮಗೇನ್ ಹೆಲ್ಪ್ ಆಗುತ್ತೆ ಅಂತ ನೋಡ್ಬೇಕಲ್ವಾ? ಅದೇ ದುಡ್ಡಿಟ್ಕೊಂಡು ನಿಮಗೆ ಬೇಕಾದವ್ರಿಗೆ ಒಂದು ದೊಡ್ಡ ಪಾರ್ಟಿ ಕೊಟ್ಟಿದ್ರೆ ನಿಮ್ ಬಿಸ್ನೆಸ್ ಸ್ಟೇಟಸ್ ಇನ್ನೊಂದಷ್ಟು ಇಂಪ್ರೂವ್ ಆಗ್ತಿರ್ಲಿಲ್ವಾ? ಅದು ಹಾಗಲ್ವೇ? ಏನ್ ಆಗಲ್ಲ ನೋಡಿ, ಈ ಚಾರಿಟೀಸ್ ಡೊನೇಷನ್ಸ್ ಎಲ್ಲ ನಮ್ಮಂತವ್ರಿಗಲ್ಲ. ತಿನ್ನಿ. ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಇರೋರು ಯೋಚನೆ ಮಾಡ್ಲಿ. ಎಲ್ಲದಕ್ಕೂ ಏನೋ ಇವ್ರೊಬ್ರೆ ಡೋನರ್ ಅನ್ನೋ ತರ ಆಡ್ತಾರೆ. ಹೋದ್ಸಲಿ ಅದ್ಯಾವ್ದೋ ಆರ್ಫನೇಜ್ ಅಂತ ಡೊನೇಷನ್ ಕೊಟ್ರಿ, ಆಮೇಲೆ ಹೋಗಿ ನೋಡಿದ್ರೆ ಆ ಆರ್ಫನೇಜೇ ಇರ್ಲಿಲ್ಲ ಅಲ್ಲಿ.